ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ರ ಚಿಕ್ಕವ್ವ ಜಾನ್ವಿ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಚಿಕ್ಕವ್ವ ದೊಡ್ಡವ್ವ ನಾನು ಯಾರಪ್ಪ ಈ ಚಿಕ್ಕವ್ವ ಅಂದ್ಕೊಂಡೆ. ಆಕ್ಚುಲಿ ತುಂಬಾ ಮೇಡಮ್, ಆಕ್ಚುಲಿ ಚಿಕ್ಕವ್ವ ಚಿಕ್ಕವ್ವ ದೊಡ್ಡವ ದೊಡ್ಡವ ಅದೆಲ್ಲ ತುಂಬಾ ವೈರಲ್ ಆಯ್ತು. ಸೊ ಹಾಗಾಗಿ ಅಶ್ವಿನಿ ಅವರು ನಿಮ್ಮ ಗೆಳತಿ ದೊಡ್ಡವ, ನೀವು ಚಿಕ್ಕವ್ವ. ನೋಡಿದೆ ನಾನು ಅದನ್ನ ಸಾಂಗ್ನ. ಸೀಸನ್ 12ರ ಕಂಟೆಸ್ಟೆಂಟ್ 10ನೇ ಸ್ಪರ್ಧಿ ಎಲಿಮಿನೇಟ್ ಆಗಿರುವಂತದ್ದು. ಹೆಂಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ ಅಂತ? ತುಂಬ ಚೆನ್ನಾಗಿತ್ತು, ತುಂಬ ಸುಂದರವಾಗಿತ್ತು, ತುಂಬ ಒಳ್ಳೆ ಮೆಮೊರೀಸ್ ಇದೆ, ಬೇರೆದೇ ಎಕ್ಸ್ಪೀರಿಯನ್ಸ್ನ ಕಟ್ಕೊಟ್ಟಿದೆ. ನೋಡಿ, ಈಗ 2 ನಿಮಿಷಕ್ಕೂ ಹಿಂಗೆ ಮೊಬೈಲ್ ನೋಡ್ತಾ ಇರ್ತೀನಲ್ಲ, ಅಲ್ಲಿ ಯಾವತ್ತೂ ನಂಗೆ ಮೊಬೈಲ್ ನೆನಪೇ ಆಗ್ತಿರ್ಲಿಲ್ಲ. ಅಂದರೆ ಆ ಮನೆಗೆ ಅಷ್ಟು ಶಕ್ತಿ ಇದೆ ಅನಿಸುತ್ತೆ. ಫ್ಯಾಮಿಲಿ ಒಂದು ಬಿಟ್ಟರೆ ಏನೂ ನೆನಪಾಗ್ತಿರ್ಲಿಲ್ಲ. ಯಾವ ಫುಡ್ ಕ್ರೇವಿಂಗು ಯಾವುದು ಫ್ಯಾಮಿಲಿ ಅಷ್ಟೇ ನಾವು ನೆನಪು ಮಾಡ್ಕೋತಾ ಇದ್ದಿದ್ದು, ಮಿಸ್ ಮಾಡ್ಕೋತಾ ಇದ್ದಿದ್ದು. ಈ ಮೊಬೈಲು, ಸೋಷಿಯಲ್ ಮೀಡಿಯಾ ನಮಗೆಲ್ಲ ಬೇಕೇ ಆಗಿರಲಿಲ್ಲ. ಒಂದಂತೂ ಗೊತ್ತಾಯಿತು, ನಾವು ಇದ್ದಾಗ ಸುಮ್ಮನೆ ನೋಡ್ತೀವಿ ಅಷ್ಟೇ, ಅದಿಲ್ಲ ಅಂದರೆ ನಾವು ಬಿಟ್ಟಿರ್ಬೋದು. ಒಂದು ನಮಗೆ ಬಿಟ್ಟಿರೋಕ್ಕಾಗಲ್ಲ ಅಂದರೆ ಫ್ಯಾಮಿಲಿ ಬಿಟ್ಟರೆ ಇನ್ನು ಏನು ಬೇಕಾದ್ರೂ ಬಿಟ್ಟಿರ್ಬೋದು ಅನ್ನೋದು ನನಗೆ ಅದರಿಂದ ಪ್ರೂವ್ ಆಯಿತು. ಅದೇ ಒಂದು ಬೇರೆ ಪ್ರಪಂಚದಲ್ಲೇ 2 ತಿಂಗಳು ಇದ್ದಿದ್ದು, ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಯಾವುದೇ ಒಂದು ಸದ್ದಿರಲಿಲ್ಲ, ಸದ್ದು ಗದ್ದಲ ಇತ್ತು, ನಾವುಗಳೇ ಮಾಡ್ತಾ ಇದ್ದಿದ್ದು ಗದ್ದಲ. ನಮಗೆ ಒಂದು ಪಕ್ಷಿ ಬಂದು ಕೂಗಿದ್ರೂ ನಮಗೆ ಅದು ಎಷ್ಟು ದಿವಸ ಆಗಿತ್ತಲ್ಲ ಕೇಳಿ ಅನ್ನೋ ಥರ ನಾವು ಸರ್ಪ್ರೈಸ್ ಆಗ್ತಾ ಇದ್ವಿ. ನಮ್ಗೆ ಏನಾದ್ರು ಟಾಸ್ಕ್ ರೆಡಿ ಮಾಡೋದಕ್ಕೆ ಎಂಡಮಾಲ್ ಟೀಮ್ ಅವರು ಎಲ್ಲ ಫುಲ್ ಮಾಸ್ಕ್ ಹಾಕೊಂಡು ಕವರ್ಡ್ ಆಗೇ ಬರೋರು. ಯಾರೋ ಒಂದು ಹೊಸ ಮನುಷ್ಯ ನೋಡ್ತಾ ಇದೀವಿ ಅಂದಾಗ ನಮಗೊಂಥರ ಖುಷಿ, ಗೆಸ್ಟ್ಗಳು ಬಂದಾಗಲೂ ನಮ್ಗೆ ಅಷ್ಟೇ ಖುಷಿ ಆಗ್ತಾ ಇತ್ತು. ಸೊ ಬ್ಯೂಟಿಫುಲ್ ಜರ್ನಿ ಬಿಗ್ ಬಾಸ್. ಓಕೆ, ಜಾನ್ವಿ ಅವರು ಬಿಗ್ ಬಾಸ್ ಹೋಗೋದಕ್ಕೆ ಮೇನ್ ರೀಸನ್ ಏನು ಅಂತ? ಬಿಗ್ ಬಾಸು ಅದೊಂದು ರಿಯಾಲಿಟಿ ಶೋ ಅಪ್ಪ ಅಂತ ಸುದೀಪ್ ಸರ್ ಹೇಳಿದರು. ಅದನ್ನು ತುಂಬ ಜನ ನೋಡ್ತಾರೆ. ಅಂದರೆ ತುಂಬ ಜನಕ್ಕೆ ನಾವು ರೀಚ್ ಆಗ್ತೀವಿ ಅನ್ನೋದೇ ನನಗೆ ಇತ್ತು. ಈಗ ಒಂದು 10 ಜನ ಗೊತ್ತಿದ್ರೆ ನಾಳೆ 100 ಜನ ಗೊತ್ತಾಗ್ತೀವಿ ಬಿಗ್ ಬಾಸಿಂದ. ನನಗೆ ಆ ಫೇಮ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ, ಏನು ಮಾಡಿಲ್ಲ ಅಂದ್ರೂ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್. ಓಕೆ, ಏನು ಕಲ್ತ್ಕೊಂಡು ಬಂದ್ರಿ ಅಂತ? ಏನು ಕಲ್ತ್ಕೊಂಡು ಬಂದೆ ಅಂದರೆ ನನಗೆ ಏನು ಕಲ್ತ್ಕೊಂಡು ಬರಲಿಲ್ಲ, ಬಟ್ ತಿಳ್ಕೊಂಡು ಬಂದೆ. ಆ ಕ್ಯಾಮ್ರಾಗಳ ಮಧ್ಯ ಆ ಒಂದು ಸಣ್ಣ ಲಿಮಿಟೇಷನಲ್ಲಿ ನಾವು ಸಣ್ಣ ತಪ್ಪುಗಳನ್ನೇ ಮಾಡೋಕ್ಕಾಗೋದು. ಅದು ಆಚೆ ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ನಾವು ದೊಡ್ಡ ತಪ್ಪುಗಳನ್ನ ಮಾಡ್ತೀವಿ. ಅದನ್ನು ನಾವು ಸಣ್ಣ ತಪ್ಪುಗಳಿಂದ ಹೌದಲ್ವಾ, ನಿಜ ಜೀವನದಲ್ಲಿ ದೊಡ್ಡದಾದಾಗಲೂ ಹೀಗೆ ಅಲ್ವಾ. ನೀವೊಂದು ಕಾಫಿ ಪುಡಿ ಕಳ್ತನದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಕಾಫಿ ಪುಡಿ ಕಳ್ತನ ಮಾಡೋಣ ಅಂತ ಹೇಳಿದ್ದು ರಾಶಿಕಾ, ನಾನು ಮಾಡ್ತೀನಿ. ಅವ್ರಿಗೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಕಾಫಿನ ಎಲ್ಲರಿಗೂ ಮಾಡ್ಕೊಡ್ತೀನಿ. ರಾಶಿಕಾ, ರಿಷಾ ನಾವೆಲ್ಲ ಕುಡಿತೀವಿ. ಸಿಕ್ಕಾಕೊಂಡಾಗ ಯಾರು ನನಗೆ ನಿಲ್ತಾನೇ ಇಲ್ಲ. ಕ್ಯಾಪ್ಟನ್ ನನಗೆ ಊಟ ಕಟ್ ಮಾಡ್ತಾರೆ. ಅವಾಗ ನಾವು ಎಲ್ಲ ಪಾಲುದಾರರಿದ್ದೀವಿ, ನಾವು ಕಳ್ತನ ಮಾಡಿದ್ದೀವಿ, ನಾವು ನಿಲ್ತೀವಿ ಅಂತ ಯಾರೂ ಬರಲ್ಲ. ಆಚೆನೂ ಹಾಗೆ ಅಲ್ವಾ, ಕೆಟ್ಟದಾದಾಗ ನಮ್ಮ ಜೊತೆ ಯಾರೂ ಇರಲ್ಲ, ಒಳ್ಳೇದಾದಾಗ ಎಲ್ಲರೂ ಕ್ರೆಡಿಟ್ ಬಯಸ್ತಾರೆ. ಹಾಗೆ ಸಣ್ಣದಕ್ಕೆ ನಾವು ದೊಡ್ಡದನ್ನು ರಿಲೇಟ್ ಮಾಡ್ಕೊಳ್ಬೋದು. ಒಂದು ಕ್ಯಾಪ್ಟನ್ ಅಂತ ಬಂದಾಗಲೂ ಅಷ್ಟೇ, ಕ್ಯಾಪ್ಟನ್ ಆದ ತಕ್ಷಣ ಅದೇ ಗೆದ್ದೆ ತಿಂದು ಬಾಲ ಹಿಡಿಯೋದು ಅನ್ನೋದು. ಇಲ್ಲಿ ಯಾವುದೋ ಒಂದು ಸರ್ಕಾರನೋ ಯಾವುದೋ ಒಂದು ಅಧಿಕಾರಕ್ಕೆ ಬಂದಾಗ ಜನ ಅವ್ರ ಹಿಂದೆ ಇರ್ತಾರೆ. ಫಸ್ಟು ಅವ್ರನ್ನ ಯಾರು ಅಂತಲೂ ಮುಸು ನೋಡಲ್ಲ. ಅಧಿಕಾರ ಬಂದಾಗ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ತಮ್ಮತನ ಮಾರ್ಕೊಳ್ಳೋಕ್ಕೂ ರೆಡಿ ಇರ್ತಾರೆ. ಇಲ್ಲಿ ಹಿಂದಿನ ದಿನ ಹಾಗೆ, ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟರೆ, ಇದೇ ರಕ್ಷಿತಾ, ಸೂರಜನ್ನ ನೀವು ಎಷ್ಟು ಪ್ರಾಮಾಣಿಕ, ಸೆಲ್ಫಿಶ್ ಆಗಲಿಲ್ಲ ಅಂತ ಫುಲ್ಲಾಗಿ ಕಣ್ಣೀರು ಹಾಕ್ತಿದ್ದವಳು. ನೆಕ್ಸ್ಟ್ ಡೇ ಅದು ಅವ್ರ ಟೀಮ್ ಕ್ಯಾಪ್ಟನ್ ಸೂರಜ್ ಇದ್ದಿದ್ದು. ನೆಕ್ಸ್ಟ್ ಡೇ ರಘು ಕ್ಯಾಪ್ಟನ್ ಆದ ತಕ್ಷಣ ಡ್ಯಾನ್ಸ್ ಮಾಡ್ಕೊಂಡು ಓಡೋದ್ಲು. ಸೊ ನಾವು ಆಚೆನೂ ಹಾಗೆ ನೋಡೋದು, ಗೆದ್ದೆತ್ತಿನ ಬಾಲ ಹಿಡಿಯೋದು, ತಮ್ಮತನ ಮಾರ್ಕೊಳ್ಳೋದು, ಹಿಂಗಿರ್ತಾರೆ. ಅಧಿಕಾರ ಬಂದ ತಕ್ಷಣ ಹಂಗೆ ಚೇಂಜ್ ಆಗ್ಬಿಡುತ್ತೆ, ನಾವು ನೋಡ್ತಾನೆ ಇರ್ತೀವಲ್ಲ. ಸೊ ಅಲ್ಲಿಗೆ ನಾವು ಹೋಲಿಕೆ ಮಾಡ್ಕೊಂಡು ನೋಡ್ತಾ ಇದ್ವಿ. ಜೈಲು, ನಾನು ಒಂದ್ಸಲ ಜೈಲಿಗೆ ಹೋಗಲಿಲ್ಲ, ಅದು ಸ್ವಲ್ಪ ಬೇಜಾರು ಇದೆ. ಅಂದರೆ ನಂಗೆ ಆ ಎಕ್ಸ್ಪೀರಿಯೆನ್ಸು ಮಾಡಬೇಕು ಅಂತ ಇತ್ತು. ಅದು ತುಂಬ ಕೆಟ್ಟವಳಾಗಬೇಕು, ಇಲ್ಲ ತುಂಬ ಒಳ್ಳೆಯವರಾಗಬೇಕು ಬಿಗ್ ಬಾಸ್ ಮನೆಯಲ್ಲಿ. ಸ್ವಲ್ಪ ಮಧ್ಯದಲ್ಲಿ ಇದ್ಬಿಟ್ರೆ ನಮ್ಮನ್ನು ಅದೇ ಜೈಲಿಗೆ ಕಳಿಸಲ್ಲ ಯಾರು. ನನಗೆ ಅದು ಬೇಜಾರಾಯಿತು. ಯಾಕಂದರೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು. ಅದೇ ಜೈಲು ಹೊರಗಡೆ ನಾವು ಹೊರಗಡೆ ತಪ್ಪು ಮಾಡಿದಾಗ ಶಿಕ್ಷೆ ಆಗುತ್ತೆ. ಸೊ ಅಂದರೆ ಎಲ್ಲ ಒಂದು ವ್ಯವಸ್ಥೆನ ನಾವು ಚಿಕ್ಕದಾಗಿ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಸಿಗ್ತಾಯಿತ್ತು. ಸೊ ಆಚೆ ಕಡೆನೂ ಹಿಂಗೆ ಅಲ್ವಾ ಅಂತ ನಾನು ತಿಳ್ಕೊಂಡು ಬಂದೆ ಆಚೆಗೆ. ಓಕೆ, ದಿನ ಬೆಳಗಾದ್ರೆ ಸುದ್ದಿ ಓದೋದ್ರ ಮೂಲಕ ನೀವು 4 ಜನಕ್ಕೆ ಸುದ್ದಿಯನ್ನ ತಿಳಿಸಿದ್ದಂಥವ್ರು. ಅಲ್ಲಿ ಹೋದ್ರೆ ನಾನು ಸುದ್ದಿ ಆಗ್ತೀನಿ ಅನ್ನೋಂಥ ಗೊಂದಲ ಆಗಿರ್ಬೋದು, ಭಯ ಆಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಬೇರೆ ತರ ಜನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಗೊಂದಲ ಏನಾದ್ರು ಇತ್ತಾ ನಿಮಗೆ ಅಂತ? ಇಲ್ಲ, ನನಗೆ ಆ ಗೊಂದಲ ಯಾವುದೂ ಇರಲಿಲ್ಲ. ಬಟ್ ನನಗೇನೇ ಕೋಪ ಬಂದರೂ ನಾನು ತುಂಬ ಕಂಟ್ರೋಲ್ಡ್ ಆಗೇ ಇದ್ದೆ. ನನ್ನ ಬಾಯಿಂದ ಮಿಸ್ ಆಗು ಯಾವುದೋ ಒಂದು ಪದ ಆಚೆಗೆ ಬರೋದು, ಅದರಿಂದ ತಪ್ಪಾಗಿರೋದು, ಅದನ್ನು ನಾನು ಕೇಸ್ ಎದುರಿಸ್ಬೇಕು ಅದೆಲ್ಲ. ಯಾಕಂದರೆ ನನ್ನ ಬಗ್ಗೆ ನನಗೆ ಗೊತ್ತು, ಏನು ಬಳಸಬೇಕು, ಏನು ಬಳಸಬಾರ್ದು. ಈ ಜಾತಿ ಸೂಚಕ ಪದಗಳಿರ್ಬೋದು, ಅಥವಾ ಧರ್ಮ ಸೂಚಕ ಪದಗಳಿರ್ಬೋದು, ಅಥವಾ ಡ್ಯಾಮೇಜಿಂಗ್ ಆಗಿ ಇನ್ನೇನೋ ಹೇಳಬಾರ್ದು ಅನ್ನೋದಿತ್ತು. ಬಟ್ ಕೊನೆಯದೊಂದು ಸಣ್ಣ ಡ್ಯಾಮೇಜ್ ಆಯಿತು ಚಾನೆಲ್ ವಿಚಾರಕ್ಕೆ. ಬಟ್ ಅದನ್ನು ನಾನು ಈಗಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗನ್ಸಲ್ಲ. ಯಾಕಂದರೆ
ನನಗೆ ಎಲ್ಲದರ ಅರಿವು ಇದೆ. ಒಂದು ಕ್ಯಾಮ್ರಾ ಇದೆ ಅಂದಾಗ ನಾನು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದಡ್ಡತನನೂ ನನಗಿಲ್ಲ, ಅಥವಾ ನನಗೆ ತುಂಬ ತಲೆಗೇರಿ ಆ ಅಹಂಕಾರನೂ ನನಗಿಲ್ಲ. ತುಂಬ ನಿಯತ್ತಿರೋಳು ಅಂಥವಳು, ನಾನು ತುಂಬ ಹಂಬಲ್, ನಾನು ಆ ಥರ ಮಾತಾಡಲ್ಲ. ಸೊ ಆ ಒಂದು ಹೇಳಿಕೆನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತಲೇ ನಾನು ಈಗಲೂ ಹೇಳೋದು. ಸೊ ನನಗೆ ಯಾವ ಭಯನೂ ಇರಲಿಲ್ಲ ಒಳಗಡೆ ಹೋಗುವಾಗ ಹಿಂಗಾಗ್ಬಿಡುತ್ತೆ ಹಂಗೆ. ನನಗೆ ಒಂದಷ್ಟು ಆಟದಿಂದ ಸಣ್ಣ ಪುಟ್ಟ ನೆಗೆಟಿವ್ ಆಗಿದೆ, ಅದನ್ನ ಜನ ಮರಿತಾರೆ. ನಾವು ಏನು ದೊಡ್ಡ ಯಾವ ಕ್ರೈಮು ಮಾಡಿಲ್ಲ, ಗೆಜ್ಜೆ ಅಲ್ಲಾಡ್ಸಿದೀವಿ, ಅದೇನೋ ಆಯಿತು ಬಿಟ್ರೆ ಇನ್ನೇನು ಅಂತ ದೊಡ್ಡ ಕ್ರೈಮ್ ಯಾವುದನ್ನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗೆ ಸಣ್ಣದನ್ನೇ ದೊಡ್ಡದಾಗಿ ಚರ್ಚೆ ಮಾಡ್ತಿರ್ತಾರೆ. ಈಗ ಹೊರಗಡೆ ಏನೇನಾಗುತ್ತೆ ಎಲ್ಲ ಮರ್ತು ಮುಂದಕ್ಕೆ ಹೋಗೋವಾಗ ನಾವು ಅದು ಬಿಗ್ ಬಾಸ್ ಮನೆಯದನ್ನು ಯಾರು ಸೀರಿಯಸ್ ಆಗಿ ತೊಗೊಳ್ಳೋದು. ಸೊ ಆ ಥರದ ಸಣ್ಣ ಪುಟ್ಟ ನೆಗೆಟಿವ್ ಆದ್ರೆ ನಾನು ಈಗಲೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಆಚೆ ಬಂದಿದ್ದು ಮಾತ್ರ ನನಗೆ ಬೇಜಾರಿದೆ ಹೊರತು ಜನ ಮಾತಾಡೋದು ಬೇಜಾರು. ಬಟ್ ಚಾನಲ್ದು ಅದೊಂದು ಆ ಸ್ಟೇಟ್ಮೆಂಟು ಅದು ಯಾಕಂದರೆ ತುಂಬ ಸೂಕ್ಷ್ಮ ವಿಚಾರ. ಸೊ ಆ ವಿಚಾರ ನನಗೆ ತುಂಬ ಬೇಜಾರಾಯ್ತು. ಯಾಕಂದರೆ ನಾನು ಹಂಗೆ ಹೇಳಿಲ್ಲ. ಯಾವುದೋ ಒಂದನ್ನು ಎಕ್ಸ್ಪ್ಲನೇಷನ್ನ ನಾನು ಹಿಂಗೆ ಕೊಟ್ಟಿದ್ದೀನಿ. ಯಾಕಂದರೆ ನಾನು ಅಭಿನ ನಾಮಿನೇಟ್ ಮಾಡೋಣ ಅಂತ ಇರ್ತೀನಿ, ಇವರೆಲ್ಲ ಸ್ಪಂದನ ಮಾಡೋಣ ಅಂತ ಇರ್ತಾರೆ. ಇಲ್ಲ ಅಭಿನಯ ಮಾಡೋಣ ಅಂದಾಗ ಎಲ್ಲರೂ ಫುಲ್ ಲೌಡ್ ಆಗಿರ್ತಾರೆ. ಯಾಕಂದರೆ ಟೈಮ್ ಇರುತ್ತೆ. ಸ್ಪಂದನ ಯಾಕೆ ಹೇಳಿ, ಸ್ಪಂದನ ಅಲ್ಲೇ ಅವರೆಲ್ಲ ಸ್ಪಂದನ ವೀಕ್ ಇದ್ದಾಳೆ, ಸ್ಪಂದನ ಮಾಡೋಣ ಅಂದಾಗ ಇಲ್ಲ ಸ್ಪಂದನ ಬೇಡ, ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ ಪುಷ್ ಸಿಗ್ತಾ ಇದೆ ಅಂತ. ಯಾಕಂದರೆ ಮಾಡು ಸ್ಪಂದನ ಏನು ಮಾತಾಡದೇ ಇರ್ಬೋದು, ಅವರು ಡೈರೆಕ್ಟ್ ಫೈನಲಿಸ್ಟ್ ಆದರು. ಅದಾದಮೇಲೆ ತುಂಬ ಸಲ ಅವರು ಎಲಿಮಿನೇಟ್ ಅಂದಾಗ ನೋ ಎಲಿಮಿನೇಷನ್ ಅಂತ ಬರೋದು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ವ್ಯೂವರ್ಸ್ ತುಂಬ ಇರ್ಬೋದು. ಸೀರಿಯಲ್ ಹೀರೋಯಿನ್ ಆದರೆ ಅದು ಯಾವ ಚಾನಲ್ ಸೀರಿಯಲ್ ಹೀರೋಯಿನೇ ಆಗಲಿ, ಅಲ್ಲಿ ಸ್ಪಂದನ ಅಂತ ಬಂತು ಕಲರ್ಸ್ ಕನ್ನಡದಲ್ಲೇ ಅವ್ರು ಸೀರಿಯಲ್ ಮಾಡಿದ್ರಿಂದ ನಾನು ಅಂದೆ. ಅದೇ ಜಾಗದಲ್ಲಿ ಪಕ್ಕದ ಮನೆ ಝೀಯಿಂದ ಯಾರೋ ಒಬ್ರು ಬಂದಿದ್ರು ಲಾಸ್ಟ್ ಟೈಮ್, ಗೌತಮಿ ಮೋಕ್ಷಿತಾ ಅವ್ರನ್ನೇ ತಗೊಳ್ಳಿ. ಅವರಿದ್ದರೆ ನಾನು ಅವ್ರ ಎಕ್ಸಾಂಪಲ್ ಕೊಡ್ತಿದ್ದೆ. ಕಲರ್ಸ್ ವಾಹಿನಿಯವರು ಅಂತ ನಾನು ಅಲ್ಲಿ ಆಗ್ತಾನೆ ಇರಲಿಲ್ಲ. ಅಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಕೆಲಸ ಮಾಡಿದ ಸ್ಪಂದನ ಇದ್ದಿದ್ದರಿಂದ ಅವ್ರ ಎಕ್ಸಾಂಪಲ್ ತೊಗೊಂಡೆ. ಅದೇ ಜಾಗದಲ್ಲಿ ಗೌತಮಿನೋ ಮೋಕ್ಷಿತಾ ಯಾರೇ ಇದ್ದಿದ್ರು ಅವ್ರಿಗೊಂದು ಫ್ಯಾನ್ ಫಾಲೋವಿಂಗ್ ಇದೆ, 5 ವರ್ಷ ಸೀರಿಯಲ್ ಓಡಿದೆ. ಸೊ ಹಾಗಾಗಿ ಅವರು ವೋಟ್ ಹಾಕ್ತಾ ಇರ್ತಾರೆ, ವ್ಯೂವರ್ಸು ಅದು ನಂಬರ್ಸಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಾನಲ್ ಪುಷ್ ಕೊಡ್ತಾರೆ, ಎತ್ತುತ್ತಾರೆ. ಅವರಿಂದ ಈ ಒಂದು ಪ್ರೋಗ್ರಾಮ್ಗೆ ಒಂದು ಸಣ್ಣ ಲಾಭ ಇದೆ ಅಂದರೆ ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಈ ಒಂದು ಎಕ್ಸ್ಪ್ಲನೇಷನ್ ಕೊಡೋ ಬರ್ದಲ್ಲಿ ಅಲ್ಲಿ ಕಲರ್ಸ್ ವಾಹಿನಿ ಅದು ಇದು ಬಂತು ಅಂತ ಅದನ್ನು ದೊಡ್ಡ ಸುದ್ದಿ ಮಾಡಿದರು. ನನ್ನ ಅಬ್ಸರ್ವೇಷನ್, ನನ್ನ ಅಭಿಪ್ರಾಯ, ಮತ್ತು ನಾನು ಒಂದಷ್ಟು ರಿಯಾಲಿಟಿ ಶೋ ಮಾಡಿ ಈಗ ಯಾರಿಗೂ ವ್ಯೂವರ್ಸ್, ಈಗ ಗಿಲ್ಲಿಗೆ ಅಷ್ಟೊಂದು ವ್ಯೂವರ್ಸ್ ಇದೆ, ಗಿಲ್ಲಿನ ಬಿಟ್ಬಿಡ್ತಾರಾ ಆ ಥರ ನಾನು ಹೇಳಕ್ಕೆ ಹೋದೆ. ಗಿಲ್ಲಿಗೆ ಅದು ಬೇರೆ ಲೆವೆಲ್ಗೆ ಹೈಪ್ ಇರುತ್ತೆ, ಇವ್ರಿಗೆ ಒಂದು ಅವ್ರ ಲೆವೆಲಲ್ಲಿ ಹೈಪ್ ಇರುತ್ತೆ, ನಮಗೆ ಆ ಥರ ಇರುತ್ತೆ. ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಹೇಳಿದೆ. ಹೌದು, ಸುದೀಪ್ ಸರ್ ಹೇಳೋದು 100% ಸತ್ಯ. ಈಗ ರಕ್ಷಿತಾ ಅವಳು ಯೂಟ್ಯೂಬರ್ ಆಗಿ ಒಳಗೆ ಹೋದವಳು, ಒಳಗಡೆ ಅವಳ ಒಂದು ಯೂನಿಕ್, ಅವಳು ಮಾತಾಡೋ ಸ್ಟೈಲು, ಅಥವಾ ನಾವು ಅವಳಿಗೆ ಗೆಜ್ಜೆ ಅಲ್ಲಾಡಿಸಿ ಅವಳಿಗೇನೋ ನೋವು ಮಾಡಿದಿರ್ಬೋದು, ಅವಳು ಅಲ್ಲಿ ಹೈಪ್ ಪಡ್ಕೊಂಡಿರ್ಬೋದು. ಸೊ ಅವಳಿಗೂ ಒಂದು ವ್ಯೂವರ್ಸು ಹುಟ್ಟಕೊಂಡಿರ್ತಾರೆ. ಈಗ ಮತ್ತೆ ಅದೇನೋ ಸ್ವಲ್ಪ ನೆಗೆಟಿವ್ ಆಗ್ತಾ ಇರುತ್ತೆ, ಅದು ನಾಳೆ ಪಾಸಿಟಿವ್ ಆಗೋದು, ಅದು ಬೇರೆ ಬೇರೆ ಥರ. ಸೊ ಅದು ಅಷ್ಟೇ ಸತ್ಯ. ಇವ್ರುಗಳ ಒಂದು ಕೆಲಸದಿಂದ ಇವರು ಒಂದಷ್ಟು ವ್ಯೂವರ್ಸ್ನ ಪಡ್ಕೊಂಡು ಅದು ಆಟಕ್ಕೆ ಪ್ಲಸ್ ಆಗ್ಬೋದು, ಅದು ನಂಬರ್ಸಾಗಿ ಕನ್ವರ್ಟ್ ಆಗ್ಬೋದು ಅಂತ ಹೇಳೋ ಬರ್ದಲ್ಲಿ ನಾನು ಹೇಳಿದ್ದೆ ವಿನಃ ಅದನ್ನು ನಾನು ಖಂಡಿತ ತಪ್ಪು ಮಾಡಿಲ್ಲ. ಬಟ್ ಹೋಗೋ ಮುಂಚೆ ನನಗೆ ಯಾವ ಗೊಂದಲ ಇರಲಿಲ್ಲ. ಯಾಕಂದರೆ ಗೊತ್ತು ನನಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು. ಅದರಲ್ಲೂ ಏನೋ ತಪ್ಪಾಗಿ ಅರ್ಥೈಸ್ಕೊಂಡು ಇದಾಗಿದ್ರ ಬಗ್ಗೆನೂ ನನಗೆ ಈಗಲೂ ಏನು ಅನಿಸಲ್ಲ. ಅಂದರೆ ಏನೋ ಆಗಿದೆ ಅಂದರೆ ಏನಕ್ಕೋ ಆಗಿರುತ್ತೆ ಅದು. ನನಗಂತೂ ಈಗಲೂ ಯಾವ ಗಿಲ್ಟು ಇಲ್ಲ, ನಾನು ಮಾತಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಒಂದು ಚಾನಲ್ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಳು ಅಲ್ಲ, ಅಷ್ಟು ಕೆಟ್ಟವಳು ಅಲ್ಲ, ಯಾವ ದಡ್ಡಿನೂ ಅಲ್ಲ. ಇದೇ ಸಂಸ್ಥೆ ನನಗೆ 3 ವರ್ಷ ಅನ್ನ ಹಾಕಿದೆ, ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳನ್ನ ಕೊಟ್ಟಿದೆ, ನನಗೆ ಇದರಿಂದ ತುಂಬ ಜನಮನ್ನಣೆನೂ ಸಿಕ್ಕಿದೆ. ಸೊ ಅದನ್ನು ಮರೆಯೋಳಂತೂ ನಾನಲ್ಲ. ಉದಯ ನ್ಯೂಸಲ್ಲಿ ನನಗೆ ಕೆಲಸ ಕೊಟ್ಟಂಥ ಜಯಶ್ರೀ ಮ್ಯಾಮಿಂದ ಹಿಡಿದು ಇಲ್ಲಿವರೆಗೂ ಕೆಲಸ ಕೊಟ್ಟಿರೋ ಪ್ರಕಾಶ್ ಸರ್ನ ನಾನು ಯಾವತ್ತೂ ಮರೆಯೋಳಲ್ಲ. ಅದ್ರ ಮಧ್ಯದಲ್ಲಿ ತುಂಬ ಜನ ನಮಗೆ ಸಪೋರ್ಟಾಗಿ ನಿಂತಿರ್ತಾರೆ, ಕೆಲಸಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾನು ಅದೇ ಸಂಸ್ಥೆ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ. ಅದನ್ನು ತಪ್ಪಾಗಿ ಅರ್ಥೈಸಿರೋದು ನನಗೆ ಬೇಜಾರಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.